ಬೆಚ್ಚಿ ಬಿದ್ದು ಎಚ್ಚೆತ್ತ ಮುದೇನಗುಡಿ ಗ್ರಾಮ ಪಂಚಾಯಿತಿ. ಮುದೇನಗುಡಿ ರಸ್ತೆಯಲ್ಲಿ ಹರಿತಾ ಇದ್ದ ಚರಂಡಿ ಕೊಳಚೆ ನೀರಿನ ಸಮಸ್ಯೆಗೆ ಅಖಾಡಕ್ಕಿಳಿದು ಕಾಮಗಾರಿ ಆರಂಭಿಸಿದ ಆಡಳಿತ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಮುದೇನಗುಡಿ ಗ್ರಾಮ ಪಂಚಾಯಿತಿ ಎದುರು ಹಾಗೂ ಅಂಬೇಡ್ಕರ್ ನಗರದ ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ಉಕ್ಕಿ ಹರಿತಾ ಇದ್ದ ಬಗ್ಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ನಲ್ಲಿ ಸಮಗ್ರ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳ ಬೇಜವಾಬ್ದಾರಿಯನ್ನ ಬಯಲಿಗೆಳೆಯಲಾಗಿತ್ತು. ಸಾರ್ವಜನಿಕರ ಆಕ್ರೋಶ ಹಾಗೂ ಸ್ಥಳೀಯರ ನರಕ ಯಾತನೆಯನ್ನ ನೇರವಾಗಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಇದೀಗ ನಮ್ಮ ವರದಿಯ ಬಿಸಿ ಮುಡ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವ ಮುದೇನಗುಡಿ ಗ್ರಾಮ ಪಂಚಾಯಿತಿ ಆಡಳಿತ ರಸ್ತೆಯಲ್ಲೇ ನಿಂತು ದುರಸ್ತಿ ಕಾಮಗಾರಿಯನ್ನ ಸಮರಾಪಾದಿಯಲ್ಲಿ ಆರಂಭಿಸಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಮುದೇನಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಬೇಡ್ಕರ್ ನಗರ ಹಾಗೂ ಕಚೇರಿ ಮುಂಭಾಗದ ರಸ್ತೆಯಲ್ಲಿ ಕಳೆದ ಹಲವು ದಿನಗಳಿಂದ ಚರಂಡಿ ನೈರ್ಮಲ್ಯ ಸಂಪೂರ್ಣ ಹದಗೆಟ್ಟಿತ್ತು. ಗಬ್ಬು ನಾರ್ತಾ ಇದ್ದ ಕೊಳಚೆ ನೀರು ಸಾರ್ವಜನಿಕ ರಸ್ತೆ ಹಾಗೂ ಮನೆಗಳ ಮುಂದೆಯೇ ನಿಂತು ಸಾಂಕ್ರಾಮಿಕ ರೋಗಗಳ ಭೀತಿಯನ್ನ ಉಂಟುಮಾಡಿತು. ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿದ್ರು, ಅಧಿಕಾರಿಗಳು ಮಾತ್ರ ಉಡಾಪೆ ಉತ್ತರ ನೀಡಿ ನಿರ್ಲಕ್ಷ್ಯ ವಹಿಸಿದ್ರು. ಇದರ ಬಗ್ಗೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವಿಸ್ತೃತವಾಗಿ ವರದಿ ಮಾಡಿ ಅಧಿಕಾರಿಗಳ ಕುಂಭಕರ್ಣ ನಿಧಿಯನ್ನ ಬಡಿದೆಬ್ಬಿಸಿತ್ತು. ಇನ್ನು ವರದಿ ಪ್ರಸಾರವಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತ್ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಿದ್ರು. ಚರಂಡಿ ನೀರು ಸರಾಗವಾಗಿ ಹರಿದು ಹೋಗಲು ಅಡ್ಡಿಯಾಗಿದ್ದ ರಸ್ತೆಯ ಕಾಂಕ್ರೀಟ್ ಮೇಲ್ಭಾಗವನ್ನ ಜಾಗ್ ಹ್ಯಾಮರ್ ಯಂತ್ರಗಳ ಮೂಲಕ ಒಡೆದು ನೀರು ಸರಾಗವಾಗಿ ಸಾಗಲು ಹಾದಿ ಮಾಡಿಕೊಡುವ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ಹಲವು ದಿನಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದರೂ ಆಗದ ಕೆಲಸ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿಯಿಂದ ಕ್ಷಣ ಮಾತ್ರದಲ್ಲಿ ಬಗೆಹರಿದಿದೆ ಅಂತ ಮುದೇನಗುಡಿ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದು, ನಿರಂತರವಾಗಿ ಜನರ ಪರ ಧ್ವನಿ ಎತ್ತುತ್ತಾ ಇರುವ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಬರ್ರಿ ಸರ ಈಗ ಬಂದ್ರ